ಪೊಲೀಸರ ಕೈಗೆ ತಗಲಾಕೊಳ್ಳದೆ ಪೊಲೀಸರಿಗೆ ಚಳ್ಳೆಹಣ್ಣನ್ನು ಬರೋಬ್ಬರಿ 10 ವರ್ಷದಿಂದ ತಿನ್ನಿಸ್ತಾ ಇದ್ದಂತಹ ಆರೋಪಿ ಕಡೆಗೂ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾನೆ. ಅದು ಕೂಡ ಆರೋಪಿ ಜೈಲಿನ AI ಕ್ಯಾಮೆರಾದಿಂದ 10 ವರ್ಷಗಳ ಬಳಿಕ ತಗಲಾಕೊಂಡಿರುವಂತಹ ಇಂಟ್ರೆಸ್ಟಿಂಗ್ ಕೇಸ್ ಇದು. ಕೊಲೆ ಕೇಸ್ನಲ್ಲಿ ಪರಪನಗ್ರಹಾರ ಜೈಲು ಸೇರಿದ್ದ ಅಣ್ಣನನ್ನ ನೋಡೋದಕ್ಕೆ ಹೋಗಿ ಇದೀಗ ಆರೋಪಿ ಕೂಡ ಲಾಕ್ ಆಗಿದ್ದಾನೆ. 10 ವರ್ಷದ ಹಿಂದೆ ಡಕಾಯಿತಿ ಕೇಸ್ನಲ್ಲಿ ಜೈಲು ಸೇರಿ ಆಮೇಲೆ ಬೇಲ್ ಮೇಲೆ ಆಚೆ ಬಂದ ಅಫ್ರೋಜ್ ಪಾಷಾ ಅನ್ನುವಂತಹ ವ್ಯಕ್ತಿ ಕೋರ್ಟ್ಗೆ ಹಾಜರೇ ಆಗ್ತಿರಲಿಲ್ಲ, ತಲೆಮರೆಸಿಕೊಂಡಿದ್ದ. ಅಫ್ರೋಜ್ ಪಾಷಾ ಬಂಧನಕ್ಕೆ ಕೋರ್ಟ್ ಹಲವು ಬಾರಿ ವಾರೆಂಟ್ ಅನ್ನು ಕೂಡ ಜಾರಿ ಮಾಡಿತ್ತು. ಮಡಿವಾಳ ಪೊಲೀಸರು ಅಫ್ರೋಜ್ ಪಾಷಾಗಾಗಿ ಹುಡುಕಾಡಿದ್ರು, ಸಿಕ್ಕಿರಲಿಲ್ಲ. ಆದರೆ ಇದೀಗ ತಾನಾಗೆ ಅಣ್ಣನನ್ನ ನೋಡೋದಕ್ಕೆ ಜೈಲಿಗೆ ಹೋಗಿ ಆಸಾಮಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಪರಪ್ಪನಗ್ರಹಾರ ಜೈಲಲ್ಲಿ ಫೇಸ್ ರೆಕಗ್ನಿಷನ್ ಕ್ಯಾಮೆರಾ ಅಳವಡಿಸಲಾಗಿದೆ. ಅದೇ ರೀತಿ ಅಣ್ಣನನ್ನ ನೋಡೋದಕ್ಕೆ ಹೋಗಿದ್ದಂತಹ ಅಫ್ರೋಜ್ ಪಾಷಾ ಮುಖ AI ಕ್ಯಾಮೆರಾದಲ್ಲಿ ಸ್ಕ್ಯಾನ್ ಆಗಿದೆ. ಸ್ಕ್ಯಾನ್ ಆಗ್ತಾ ಇದ್ದ ಹಾಗೆ ಆತನ ಮೇಲೆ ಅರೆಸ್ಟ್ ವಾರೆಂಟ್ ಇರುವಂತಹ ವಿಚಾರ ಗೊತ್ತಾಗಿದೆ. ಈ ಬಗ್ಗೆ CISF ಪೊಲೀಸರು ಮಡಿವಾಳ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದು, ಜೈಲಿಗೆ ತೆರಳಿ ಮಡಿವಾಳ ಪೊಲೀಸರು ಆರೋಪಿ ಅಫ್ರೋಜ್ ಪಾಷಾನನ್ನ ಬಂಧಿಸಿದ್ದಾರೆ.